ನಮಸ್ಕಾರ ದೇವರು ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂತ ಅಂದರೆ, ಇವತ್ತು ಶನಿವಾರ ಕಾಲೇಜಿಗೆ ರಜಾ ಹಾಕಿದ್ದೆ. ರಜಾ ಹಾಕಿರೋದಕ್ಕಾದ್ರೂ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಅಂದ್ಕೊಂಡು ಸೀದಾ ಮೆಂಗ್ಸಾಂಧ್ರದಲ್ಲಿರೋ ರಂಗನಾಥ ಸ್ವಾಮಿ ಗುಡಿಗೆ ಹೊರಟೆ. ಬಂದಾಯಿತು ಗುರು ರಂಗನಾಥ ಸ್ವಾಮಿ ಗುಡಿಗೆ. ಇಲ್ಲೇನು ಸ್ಪೆಷಲ್ಲು ಅಂತಂದರೆ, ಯಾರಿಗಾದ್ರೂ ಹಾವು ಏನಾದ್ರೂ ಕಡ್ದಿದ್ರು ಇಲ್ಲಿ ಬಂದು ಹಂಗೆ ಒಂದು ಧೂಳು ತಾಗಿಸ್ಕೊಂಡು ಹೋಗಿ. ನೋಡಿ, ಇದೇ ದೇವರು ರಂಗನಾಥ ಸ್ವಾಮಿ. ಹಂಗೆ ನಮ್ಮ ಅಂಬಾರಿಗೊಂದು ಹೂವು ಇಟ್ಕೊಂಡು ಸೀದಾ ತೋಟದ ಹತ್ರ ಹೋದೆ. ಯಾಕೆ ಅಂತಂದರೆ, ನಾಳೆ ತೋಟನ ಹೊಡೆಸ್ಬೇಕಾಗಿತ್ತು ಟ್ಯಾಕ್ಟ್ರಿಯಲ್ಲಿ. ಹಂಗೆ ಕಸನೆಲ್ಲ ಹಾದಾಕೋಣ ಅಂತ ಬಂದೆ. ಆದರೆ ಯಾವಾಗಲೇ ಮುಂಚೆನೇ ಹಾದಾಕಿದ್ರು. ಹಂಗೆ ನಮ್ಮ ಅಣ್ಣವರು ಕುರಿ ಕಾಯ್ತಾ ಇದ್ರು. ನಮ್ಮ ಫ್ರೆಂಡು ಫೋನ್ ಮಾಡ್ದ, ಇವತ್ತು ಎಲ್ಲಿದೆಯಾ ಬಾ ಕಡಗೆರೆ ವಜ್ರಕ್ಕೆ ಹೋಗೋಣ ಅಂತ. ಈಗ ಇನ್ನೊಂದು ಹೇಳಬೇಕು, ನನ್ನ ಮೊಬೈಲಲ್ಲಿ 1 ನಿಮಿಷದ ಮೇಲೆ ವೀಡಿಯೋನ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ವೀಡಿಯೋನ ಪಾರ್ಟ್ 2 ಮಾಡಿ ಹಾಕ್ತೀನಿ, ನೋಡಿ ನೀವೇನೆ. ಯಾಕೆ ಹಾಕಕ್ಕೆ ಬರಲ್ಲ ಅಂತ ನಿಮಗೇನಾದ್ರೂ ಗೊತ್ತಿದ್ರೆ ಮೆಸೇಜ್ ಹಾಕಿ. ಹೀಗೆ ಬೈಕಿಗೆ ಪೆಟ್ರೋಲ್ ಖಾಲಿ ಆಗೋ ಸಂದರ್ಭ ಬಂದರೆ ಪೆಟ್ರೋಲ್ ಹಾಕ್ಸ್ಕೊಂಡು, ನಮ್ಮ ಫ್ರೆಂಡು ನೋಡಿ ನಮಗೆ ಧೂಳು ಬರಲಿ ಅಂತ ಮುಂದ್ಗಡೆಯಿಂದ ಒಂದು ಗರಿ ಹಿಡ್ಕೊಂಡು ಧೂಳು ಎಬ್ರಿಸ್ಕೊಂಡು ಹೋಯ್ತಾವ್ರೆ ಧೂಳು ನನ್ನ ಮಕ್ಕಳು. ಹಂಗೆ ಒಂದಾಯ್ತು ಗುರು ಕೆರೆ ಹತ್ರ. ಹಂಗೆ ಒಬ್ಬರು ನೋಡಿದೆ, ಏನು ಗುರು ಈ ಜಗತ್ತಿನಲ್ಲಿ ನೋಡಿ, ಕೆರೆ ಒಳಗಡೆ ಜೇನ್ ಮುದ್ರಕೊಂಡಾಗ ಮದುಕೊಂಡಾರ ಹುಡುಗರು. ಹಂಗೆ ಈಜಾಡ್ಕೊಂಡು ನಮ್ಮ ಫ್ರೆಂಡು 3 ಜನ ಜಾಯಿನ್ ಆದರು ನಮ್ಮ ಗ್ರೂಪಿಗೆ. ಹಂಗೆ ಅವ್ರದ್ದೆಲ್ಲರದು ಒಂದು ಫ್ರೆಂಡ್ಶಿಪ್ ವಿಡಿಯೋ ಮಾಡಿಕೊಂಡು ಸೀದಾ ಮತ್ತೆ ಊರಿಗೆ ಹೊರಟು. ನಮ್ಮ ಫ್ರೆಂಡ್ಸ್ ಎಲ್ಲ ಈಜಾಡ್ದು ಹೊಟ್ಟೆ ಹಸ್ತಿತೆ ಅಂತ ಅಂದರು. ಅದಕ್ಕೆ ಗ್ರೇಸ್ ಕೊಡ್ಸು ಅಂದರು. ಗ್ರೇಸ್ ಕೊಟ್ಟಾಯ್ತು. ಅವ್ರ ಹತ್ರನೇ ಬಿಲ್ ಪೇ ಮಾಡಿಸಿ ಸೀದಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಏನೋ ಹೇಳಬೇಕಾಗಿತ್ತು, ನನ್ನ ಫುಲ್ ವೀಡಿಯೋನ ಯೂಟ್ಯೂಬಲ್ಲಿ ಕೊಟ್ಟಿರ್ತೀನಿ, ಎಲ್ಲರೂ ಹೋಗಿ ನೋಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ಯೂಟ್ಯೂಬ್ ಲಿಂಕ್ ಬಯೋದಲ್ಲಿರುತ್ತೆ.